ಮಾರ್ಚ್ 22ನೇ ತಾರೀಕದಂದು ರಾಜ್ಯ ಮಟ್ಟದ ನವೋದಯ ಟ್ಯಾಲೆಂಟ್ ಪರೀಕ್ಷೆಯನ್ನು ಇಟ್ಟಿದ್ವಿ. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಇನ್ನೊಂದಿಷ್ಟು ವಿದ್ಯಾರ್ಥಿಗಳು ನಾರ್ಮಲ್ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಅವರನ್ನು ಅದ್ಭುತವಾಗಿ ತಯಾರಿ ಮಾಡಬೇಕಂತೇಳಿ ಒಂದಿಷ್ಟು ಪಾಲಕರು ಬಂದು ಅಡ್ಮಿಷನನ್ನು ತೆಗೆದುಕೊಳ್ತಾ ಇದ್ದಾರೆ. ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಏಪ್ರಿಲ್ 2ನೇ ತಾರೀಕದಂದು ಕ್ಲಾಸ್ಗಳು ಪ್ರಾರಂಭ ಮಾಡ್ತೀವಿ. ಅದಕ್ಕಾಗಿ ಆದಷ್ಟು ಬೇಗನೆ ಬಂದು ತಮ್ಮ ಮಕ್ಕಳಿಗೆ ಅದ್ಭುತವಾದಂಥ ಶಿಕ್ಷಣವನ್ನು ನೀಡಲಿಕ್ಕೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ನವೋದಯ ಶಾಲೆ, ಸೈನಿಕ ಶಾಲೆ ಎಲ್ಲ ಪರೀಕ್ಷೆಗಳು ಡಿಸೆಂಬರ್ನಲ್ಲೇ ಬಂದಿರೋದ್ರಿಂದ ಅವರನ್ನು ನಾವು ಏಪ್ರಿಲ್ದಿಂದನೇ ತಯಾರಿ ಸ್ಟಾರ್ಟ್ ಮಾಡಬೇಕಾಗಿದೆ. ಆದಷ್ಟು ಬೇಗನೆ ಬಂದು ಪಾಲಕರೆಲ್ಲರೂ ಅಡ್ಮಿಷನನ್ನು ತೆಗೆದುಕೊಂಡು ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಕಾರಣೀಭೂತರಾಗಬೇಕಂತ ಕೇಳ್ಕೊತಾ ಇದ್ದೀನಿ. ಜೊತೆಗೆ ನೀವೆಲ್ಲ ನೋಡಿದಿರಿ, ಮಾರ್ಕ್ಸನ್ನು ಕಡಿಮೆ ತೆಗೆದುಕೊಂಡಂಥ ಪಾಲಕರಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಅವರಿಗೆ ಟ್ರೈನಿಂಗ್ ಆಗಿಲ್ಲ, ಅದಕ್ಕೆ ಮಾರ್ಕ್ಸ್ ಕಡಿಮೆ ತಗೊಂಡಿದ್ದಾರೆ. ಅವರೇನಾದರೂ ಟ್ರೈನಡ್ ಆದರೆ ಅವರು ಕೂಡ ಉತ್ತಮವಾದಂಥ ಅಂಕಗಳನ್ನು ತೆಗೆದುಕೊಳ್ತಾರೆ. ಇದಕ್ಕೆ ಉದಾಹರಣೆ 0 to ಹೀರೋ ಬ್ಯಾಚಿನ ವಿದ್ಯಾರ್ಥಿಗಳು. ನನ್ನ ಮಗ ಶ್ರೀಶೈಲ್ ಹುಲಿ ಏಕಲವ್ಯ ಕೋಚಿಂಗ್ ಕ್ಲಾಸಸ್ನಲ್ಲಿ 0 to ಹೀರೋ ಅಂತ ಬ್ಯಾಚ್ ಮಾಡ್ತಾರೆ. ಅದರಲ್ಲಿ ತರಬೇತಿಯನ್ನು ಪಡೆದು ಈಗ 0ದಿಂದ ಹೀರೋ ಆಗಿದ್ದಾನೆ. ಅವಾಗ ಸ್ಟಾರ್ಟಿಂಗ್ ಮೊದಲು ಕನ್ನಡ ಓದಕ್ಕೆ ಬರ್ತಿದ್ದಿಲ್ರಿ. ನೆಕ್ಸ್ಟ್ 5ರ ಮಟ್ಟ ಅಷ್ಟ ಮಗ್ಗಿ ಬರ್ತಿದ್ವಿ ರೀ. ನವೋದಯ ಸೆಲೆಕ್ಟ್ ಆಗ್ಬೇಕಂತಂದ್ರೆ ಮಗ್ಗಿ ಗಣಿತ ಭಾಳ ಇಂಪಾರ್ಟೆಂಟ್ ಇರ್ತೈತ್ರಿ. 5ರ ಮಟ್ಟ ಮಗ್ಗಿ ನೆಕ್ಸ್ಟ್ ಸರಿಯಾಗಿ ಬರ್ತಿದ್ದಿಲ್ರಿ. ಅಂತವ್ರಿಗೆ ಅವರು ತುಂಬಾ ಎಫರ್ಟ್ ಹಾಕಿ ನವೋದಯ ಸೆಲೆಕ್ಟ್ ಆಗುವಂಗ ರೆಡಿ ಮಾಡ್ಯಾರಂದ್ರ ಅವ್ರಿಗೆ ನಮಗಂತ್ರ ಭಾಳ ಚಲೋ ಅನ್ಸೈತ್ರಿ. ನಮ್ಮ ಹಿರಿ ಹುಡುಗಿಗೂ ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಸೆಲೆಕ್ಟ್ ಮಾಡಿಕೊಟ್ಟಾರಿ. 2ನೇ ಹುಡುಗ ನವೋದಯ ಸೆಲೆಕ್ಟ್ ಮಾಡಿಕೊಟ್ರಿ. ಇನ್ನು 3ನೇ ಮಗುಗೂ ನಾವು ಇಲ್ಲೇ ಹಾಕಬೇಕು ಅನ್ನೋ ಐತ್ರಿ. ಹಾಕೇ ಬಿಟ್ಟಿವ್ರಿ ನಾಳಿಂದ ರೀ. ನನ್ನ ಮಗು ಇಲ್ಲಿ 2 ಮಕ್ಕಳು ಕೂಡ ಇದೇ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡ್ಕೊಂಡು ನವೋದಯ, ಸೈನಿಕ, RMS ಈ ಎಲ್ಲ ಎಕ್ಸಾಮ್ಗಳಲ್ಲಿ ಕೂಡ ಉನ್ನತ ಅಂಕಗಳನ್ನು ಬಳಸಿಕೊಂಡು ಪಾಸ್ ಆಗಿದ್ದಾರೆ ಮತ್ತು ಈಗ ಪ್ರಸ್ತುತ ನವೋದಯ ಸ್ಕೂಲ್ನಲ್ಲಿ ಉನ್ನತ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೈನಿಕ ಶಾಲೆ ಆಗಿರ್ಬೋದು, ಮುರಾಜ್ ಆಗಿರ್ಬೋದು, ನವೋದಯ ಆಗಿರ್ಬೋದು, ಆಳ್ವಾಸ್ ಆಗಿರ್ಬೋದು, ಇನ್ನು ಆದರ್ಶ ಪರೀಕ್ಷೆಯನ್ನು ಎದುರಿಸಲಿದ್ದಾಳೆ. ಇವನಿಗೆ ನವೋದಯ, ಸೈನಿಕ್, ಆಳ್ವಾಸ್, ಅದೇ ರೀತಿ ಮುರಾರ್ಜಿ ಇನ್ನು ಬರೀತಕ್ಕಂಥ ಆದರ್ಶ ಕೂಡ ಎಕ್ಸಾಮ್ ಅನ್ನು ಪಾಸ್ ಮಾಡೋದ್ರೊಳಗೆ ಎಬಿಲಿಟಿನ ಹೊಂದಿದ್ದಾನೆ ಅಂತ ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ನನ್ನ ಮಗ ಇಲ್ಲಿ ಬಂದ ಇಂಪ್ರೂವ್ಮೆಂಟ್ ಭಾಳ ಆಗಿದ್ದಾನೆ. ಏಕಲವ್ಯ ಸ್ಕೂಲಿನ ಮಕ್ಕಳು ಎಂಥ ದಡ್ರಿದ್ರು ಇಲ್ಲಿ ಶಾಣರ್ ಆಕಾರ ಅನ್ನೋದು ನಮಗೆ ನಂಬಿಕೆ ಹುಟ್ಟಿದೆ. ಬಡ ವಿದ್ಯಾರ್ಥಿಗಳಿಗೆ ಚಲೋ ಅದ ಇದು ಸ್ಕೂಲ್. ಆದಷ್ಟು ಇನ್ನಷ್ಟು ಮಕ್ಕಳು ನವೋದಯ ಸ್ಕೂಲ್ ಎಲ್ಲ ಚಲೋ ಓದ್ಲಿ. 5 ತಿಂಗಳದಾಗ ನಮ್ಮ ಹುಡುಗಿನ ಇಂಪ್ರೂವ್ ಮಾಡ್ಯಾರ ಅಂದ್ರೆ ಎಟ್ರ ಮಟ್ಟಿಗೆ ಇಂಪ್ರೂವ್ ಮಾಡ್ಯಾರ ಗೊತ್ತೇನ್ರಿ? ಅವ್ರು ನವೋದಯ, ಸೈನಿಕ, ಆಳ್ವಾಸ ಧೈರ್ಯ ಬರೋಂಗ ಕಟ್ಟ ಮಾಡ್ಯಾರ್ರಿ. ಅವ್ರ ಮುಂದಿನ ನಾನು 2 ಮಕ್ಕಳು ಏನೈತ್ರಿ ಇದ ಸಲ ಹಚ್ಬೇಕು ಅನ್ನೋ ನಿರ್ಧಾರ ಆಗೈತ್ರಿ. 0 to ಹೀರೋ ಬ್ಯಾಚ್ನಲ್ಲಿ ಅವರು ಉತ್ತಮವಾದಂಥ ಅಂಕಗಳನ್ನು ಗಳಿಸಿ ಇವತ್ತು ನವೋದಯ ಶಾಲೆಗೂ ಕೂಡ ಆಯ್ಕೆ ಆಗ್ತಾ ಇದ್ದಾರೆ. ಹಂಗ ತಮ್ಮ ಮಕ್ಕಳ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಡ್ಬೇಕಂದ್ರೆ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ನಮ್ಮ ಪಾಲಕರ ಅನಿಸಿಕೆ ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ವಿದ್ಯಾರ್ಥಿಗಳು ಸೈನಿಕ ಶಾಲೆಯಲ್ಲಿ, ನವೋದಯ ಶಾಲೆಯಲ್ಲಿ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಹಂಗ ಆಗ್ಬೇಕಂತಂದ್ರೆ ಪ್ರವೇಶಗಳನ್ನ ಆದಷ್ಟು ಬೇಗ ಬಂದು ಖಚಿತಪಡಿಸಿಕೊಂಡು ಈ ಕೆಳಗಡೆ ಕಾಣ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ. ನಮಸ್ಕಾರ.